ಸುಮಾರು 178 ವರ್ಷಗಳ ಇತಿಹಾಸ ಹೊಂದಿರುವ ಗುಡಿಬಂಡೆಯ ಸರ್ಕಾರಿ ಮಾದರಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದ್ದು, ಇಲ್ಲಿ ವ್ಯಾಸಂಗ ಮಾಡುತ್ತಿರುವ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯ ಎದುರಾಗಿದೆ. ಶಾಲೆಯ ಕಟ್ಟಡದ ಮೇಲ್ಛಾವಣಿಯಲ್ಲಿ ಗಿಡಗಂಟೆಗಳು ಬೆಳೆದಿದ್ದು, ಗೋಡೆಗಳಲ್ಲಿ ದೊಡ್ಡ ಪ್ರಮಾಣದ ಬಿರುಕುಗಳು ಕಾಣಿಸಿಕೊಂಡಿವೆ. ಯಾವುದೇ ಕ್ಷಣದಲ್ಲಿ ಕಟ್ಟಡ ಕುಸಿಯುವ ಸಾಧ್ಯತೆ ಇದ್ದು, ವಿದ್ಯಾರ್ಥಿಗಳು ಪ್ರಾಣ ಕೈಯಲ್ಲಿ ಹಿಡಿದು ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಪಾಯದ ನಡುವೆಯೇ ಶಿಕ್ಷಕರು ಶಿಥಿಲಗೊಂಡ ಕಟ್ಟಡದಲ್ಲೇ ಶಿಕ್ಷಣ ಕಾರ್ಯ ಮುಂದುವರಿಸುತ್ತಿದ್ದು, ಪೋಷಕರು ಪ್ರತಿದಿನವೂ ಆತಂಕದ ನಡುವೆಯೇ ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿದ್ದಾರೆ. ಶಾಲೆಯ ದುಸ್ಥಿತಿಯ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಶಾಲಾ ಸಿಬ್ಬಂದಿ ಆರೋಪಿಸಿದ್ದಾರೆ. ಜಿಲ್ಲಾಡಳಿತ, ಶಿಕ್ಷಣ ಸಚಿವರು ಹಾಗೂ ಸ್ಥಳೀಯ ಶಾಸಕರು ತಕ್ಷಣ ಮಧ್ಯ ಪ್ರವೇಶಿಸಿ ಹೊಸ ಶಾಲಾ ಕಟ್ಟಡದ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಲಾ ಸಿಬ್ಬಂದಿ ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ಅನಾಹುತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ನನ್ನ ಹೆಸರು ಎಂ ಶಂಕರ್, ಮುಖ್ಯ ಶಿಕ್ಷಕನಾಗಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಬಂಡೆ ಇಲ್ಲಿ ನಾನು ಕರ್ತವ್ಯ ನಿರ್ವಹಿಸುತ್ತಿದ್ದು. ಇದು ಉತ್ತಮವಾದಂಥ ಇತಿಹಾಸವನ್ನು ಹೊಂದಿದೆ. 1856ರಲ್ಲಿ ಪ್ರಾರಂಭಗೊಂಡಿದ್ದು. ಇದರಲ್ಲಿ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡಿದ್ದು, ಅನೇಕ ಕ್ಷೇತ್ರದಲ್ಲೂ ಕೂಡ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಪ್ರಸ್ತುತ 170 ವರ್ಷಗಳಾಗಿದ್ದು, ಇಲ್ಲಿ ಈಗ LKGಯಿಂದ ಹಿಡಿದು 8ನೇ ತರಗತಿವರೆಗೆ 310 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಅತ್ಯುತ್ತಮವಾದಂತಹ ಗುಣಾತ್ಮಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ನಂತರ 4 ಕೊಠಡಿಗಳು ಸುಸ್ಥಿತಿಯಲ್ಲಿದ್ದು, 14 ಕೊಠಡಿಗಳು ದುರಸ್ತಿಯಲ್ಲಿವೆ. ಭಯದ ವಾತಾವರಣದಿಂದ ಕೂಡಿದೆ. ನಂತರ ನೆರೆಹೊರೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸುತ್ತಿದ್ದು, ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವಂಥ ಏಕೈಕ ಶಾಲೆ ಗುಡಿಬಂಡೆಯಲ್ಲಿ ತಾಲೂಕಿನಲ್ಲಿ ಶಾಲೆಯಾಗಿದೆ. ಪ್ರಾಥಮಿಕ ಶಾಲೆಗೆ ಯಾಕೆ ಮನೆ ಹೊಲಿದು ಪೋಷಕರು ಮತ್ತು ಪೋಷಕರು ಯಾಕೆ ಮನೆ ಹೊಲಿದು ಇಲ್ಲೇ ಬರ್ತಾಯಿದೆ, ಸರ್ಕಾರಿ ಶಾಲೆಗೆ ಬರ್ತಾಯಿದ್ದಾರೆ? ಏನು ಇದ್ರೇನೊಂದು ವಿಶೇಷವಾಗಿದೆಯಾ ಅಂತ? ಸರ್, ಇಲ್ಲಿ ಅತ್ಯುತ್ತಮ ಅಂತ ನುರಿತ ಶಿಕ್ಷಕರು ಇದ್ದು, ಪ್ರತಿಯೊಂದಕ್ಕೂ ಕೂಡ ಪಾರ್ಟ್ B ಅಲ್ಲಿ ಆಗಿರುವಂಥ ಕರಾಟೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ನಂತರ ಯೋಗಾಸನಗಳಾಗಿರ್ಬೋದು, ಪ್ರತಿಯೊಂದು ಕೂಡ B ಪಾರ್ಟನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಅನೇಕ ಮಕ್ಕಳು ಬಹಳ ಉತ್ಸಾಹದಿಂದ, ಸಡಗರದಿಂದ, ಮತ್ತು ಪೋಷಕರು ಸಹ ನಮ್ಮ ಮಗು ಗುಣಾತ್ಮಕ ಶಿಕ್ಷಣ ಪಡ್ಕೊಳ್ಳುತ್ತೆ ಎಂಬ ನಿಟ್ಟಿನಲ್ಲಿ ಈ ಶಾಲೆಗೆ ಆಗಮಿಸ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗೆ ಕೂಡ ವಿಭಿನ್ನವಾಗಿರುವಂಥ
ಶಿಕ್ಷಣವನ್ನು ಇಲ್ಲೆಲ್ಲ ಪಡ್ಕೊತಾ ಇದ್ದಾರೆ. ಸರ್ ಮತ್ತೊಂದು ಪೋಷಕರ ಆರೋಪಗಳೇನೆಂದರೆ ಈಗಾಗಲೇ ಶಿಥಿಲ ವ್ಯವಸ್ಥೆಯಲ್ಲಿರುವ ಶಾಲೆ ಪಾಠ ಪ್ರವಚನ ಮಾಡೋದಕ್ಕೆ ಶಿಥಿಲ ವ್ಯವಸ್ಥೆ ಕೊಠಡಿಗಳಿದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಇದಕ್ಕೇನು ಉತ್ತರ ಹೇಳ್ತೀರಿ ಸರ್ ತಾವು? ಸರ್ ಈಗೂ ಕೂಡ ನಾವು ಬಹಳ ನೋವನ್ನು ಅನುಭವಿಸ್ತಾ ಇದ್ದೇವೆ. ಕೊಠಡಿಗಳಲ್ಲಿ 3 ಕೊಠಡಿಗಳು ವ್ಯವಸ್ಥಿತವಾಗಿವೆ, ಇನ್ನು ಅನೇಕ ಕೊಠಡಿಗಳು ದುರಸ್ಥಿತಿಯಲ್ಲಿದೆ. ಈಗಲೂ ಕೂಡ ಮಕ್ಕಳು ಒಳಗೋದ್ರೆ ನಮಗೆ ಒಂದು ಭಯ ಆಗುತ್ತೆ, ಮೇಲಿನ ಮೇಲ್ಛಾವಣಿ ಎಲ್ಲಿ ಕುಸಿದು ಬೀಳುತ್ತೋ ಎಂಬ ನಿಟ್ಟಿನಲ್ಲಿ ನಾವು ಭಾಳ ಭಯ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಸರ್ ಅವರಾಗಿರ್ಬೋದು, ಇದ್ರ ಮೇಲೆ ಕರುಣೆ ತೋರಿ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಎಲ್ಲರೂ ಕೂಡ ಇದರ ಮೇಲೆ ಒಂದು ಮನಸ್ಸನ್ನು ಇಟ್ಟು ಈ ಕೊಠಡಿಗಳನ್ನು ಬದಲಾವಣೆಗಳು ಮಾಡಿ ಎಲ್ಲ ಶಾಲೆಗಳಿಗಿಂತ ವಿಭಿನ್ನವಾಗಿ ಮಾದರಿಯನ್ನಾಗಿ ಹೊಸ ಕಟ್ಟಡಗಳನ್ನು, ನೂತನವಾದಂಥ ಕಟ್ಟಡಗಳನ್ನು ನಿರ್ಮಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಏನು ಈಗಾಗಲೇ ನಿಮ್ಮ ಶಾಲೆಯಲ್ಲೇ ಹೊಂದಿಕೊಂಡು ನಿಮ್ಮ ಕೊಠಡಿಗಳನ್ನು ಬಳಸಿಕೊಂಡು ಸರ್ಕಾರಿ ಏನು ಕಚೇರಿಯನ್ನು ಉಪಯೋಗಿಸ್ಕೊತಾ ಇದ್ದಾರೆ, BO ಕಚೇರಿಯನ್ನು, ಇದಕ್ಕೇನು ತೊಂದರೆ ಆಗ್ತಾ ಇಲ್ಲ ನಿಮಗೆ? ತಾವು ಹೇಳಿದ್ರಿ ಈಗಲೇ ಹೇಳಿದ್ರೆ ಏನು ಕೊಠಡಿಗಳಿಗೆ ಸಮಸ್ಯೆ, BO ಅವ್ರ ಗಮನಕ್ಕೆ ತಂದ್ರೂ ಯಾಕೆ ಅವರು ಬೇರೆ ಕಡೆ ವರ್ಗಾವಣೆ ಆಗ್ತಾ ಇಲ್ಲ? ಸರ್ ಈಗ ನಮ್ಗೆ ಭಾಳ ತೊಂದರೆ ಆಗ್ತಾ ಇದೆ. ಹಿಂದೆ ಕಡಿಮೆ ವಿದ್ಯಾರ್ಥಿಗಳಿದ್ದರೂ ಕೂಡ ಈಗ ಭಾಳಷ್ಟು ವಿದ್ಯಾರ್ಥಿಗಳಾಗಿದ್ದಾರೆ. ಆ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವೇನು ಮಾಡ್ತಾಯಿದ್ದೀವಿ, ಡಿವೈಡ್ ಮಾಡಿದ್ರೂ ಕೂಡ ಕೊಠಡಿಗಳು ಶಾರ್ಟೇಜ್ ಆಗ್ತಾಯಿದೆ. ಅದರಲ್ಲಿ ನಾವು ಹೇಳಬೇಕಾದ್ರೆ BO ಆಫೀಸು ಇರುವುದರಿಂದ BO ಆಫೀಸಲ್ಲಿ 3 ಕೊಠಡಿಗಳನ್ನು ಅವರು ಬಳಸ್ತಾ ಇದ್ದಾರೆ. ಹಾಗಾಗಿ ಆ BO ಆಫೀಸನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು BO ಕಚೇರಿಗೂ ಕೂಡ ಒಂದು ವ್ಯವಸ್ಥಿತವಾಗಿ ಒಂದು ಅವಕಾಶ ಕೊಡಬೇಕಂತ ಅವರು ನನ್ನ ಮನವಿ ಮಾಡ್ಕೊತಾ ಇದ್ದೀವಿ. ಸರ್ ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಭಯದ ರೀತಿ ಅಂತಂದರೆ, ಇದು ಮುಖ್ಯ ರಸ್ತೆಯಲ್ಲಿ ಇರೋದರಿಂದ ಗೇಟು ಮಧ್ಯಭಾಗದಲ್ಲಿ ಮುಖ್ಯ ರಸ್ತೆಯಲ್ಲಿದೆ. ಹೋಗುವಂಥ ಗಾಡಿಗಳು 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಹೋಗುವಂಥ ಸಂದರ್ಭದಲ್ಲಿ 4ವರೆಯನ್ನು ಬಿಟ್ಟಾಗ ಈ 300 ಜನ ಆಚೆ ಹೋದಾಗ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪೋಷಕರಲ್ಲೂ ಕೂಡ ಭಯದ ವಾತಾವರಣ ಇದೆ. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಪೋಷಕರು ಸಹ ಆಗಮಿಸಿ ಅವರನ್ನು ಮನೆಗೆ ಕರೆದೊಯ್ಯುವಂಥ ಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಈ ಶಾಲೆಯದಾಗಿದೆ. ನಂತರ ಇದಕ್ಕೆ ಇನ್ನೊಂದು ಪರ್ಯಾಯ ವ್ಯವಸ್ಥೆಯು ಬೇರೆ ಕಡೆಯೂ ಕೂಡ ಮಾಡಿಕೊಡೋದಾಗಲಿ, ಮತ್ತು ಆಟದ ಮೈದಾನ, ಯಾವುದೇ ಆಟದ ಮೈದಾನ ಕೂಡ ತುಂಬ ಕೊರತೆ ಇದೆ. ಮಕ್ಕಳಲ್ಲೂ ಕೂಡ ತುಂಬ ಆಸಕ್ತಿ ಇದೆ ಆಟೋಟಗಳಲ್ಲಿ ಆಡೋದರಲ್ಲಿ. ಮೈದಾನವೂ ಕೂಡ ವ್ಯವಸ್ಥೆ ಬೇಕಾಗಿದೆ ಸರ್.